Hello everyone, ನಾನು ಸುಷ್ಮಾ ವೆಜ್ ಅಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನ ಪಾರ್ಟ್ 2 ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಪಾರ್ಟ್ 1 ಕೂಡ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಹೋಟೆಲ್ ಹೇಗಿದೆ ಮತ್ತು ಅಲ್ಲಿ ಫುಡ್ ಹೇಗಿತ್ತು ಹೇಳೋದನ್ನು ಕೂಡ ಪಾರ್ಟ್ 1ನಲ್ಲಿ ನಾನು ಹೇಳಿದ್ದೀನಿ. ಇವತ್ತು ನಾವು ಇಲ್ಲಿ ರೂಮ್ಸ್ ಎಲ್ಲ ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿ ಅವೈಲೇಬಲ್ ಇದೆ ಮತ್ತು ಏನೇನೆಲ್ಲ ಫೆಸಿಲಿಟೀಸ್ ಇದೆ ಹೇಳೋದನ್ನೆಲ್ಲ ಪ್ರತಿಯೊಂದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅವ್ರ ಕಿಚನ್ ಕೂಡ ಹೇಗಿತ್ತು, ಅವ್ರು ಹೇಗೆ ಮಂಚೂರಿಗಳನ್ನೆಲ್ಲ ಮಾಡ್ತಾರೆ ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಫುಡ್ ಎಲ್ಲ ಹೇಗಿತ್ತು ಹೇಳೋದನ್ನು ಕೂಡ ಫುಡ್ ರಿವ್ಯೂ ಕೂಡ ಮಾಡಿದ್ದೀನಿ. ಯಾವ ಫುಡ್ ಚೆನ್ನಾಗಿತ್ತು ಹೇಳೋದನ್ನು ಕೂಡ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ರೆಸಿಪಿಗಳು, ವ್ಲಾಗ್ಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ಈಗಾಗಲೇ ನಾನು ಸಾಕಷ್ಟು ಹೋಟೆಲ್ಗಳ ಫುಡ್ ರಿವ್ಯೂ ಅನ್ನ, ರೆಸ್ಟೋರೆಂಟ್ ರಿವ್ಯೂಗಳನ್ನ ಕೂಡ ಮಾಡಿದ್ದೀನಿ. ಮತ್ತೆ ನೋಡಿ, ಈಗ ಫುಡ್ ಎಲ್ಲ ಹೇಗಿತ್ತು ಅಂತ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಒಂದ್ಸಾರಿ ನಾವೀಗ ಎಲ್ಲ ಹೋಟೆಲ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದು ರಿಸೆಪ್ಷನ್ ಹಾಲು, ಅಂದ್ರೆ ಕೆಳಗಡೆಗೆ ವೆಜ್ ರೆಸ್ಟೋರೆಂಟ್ ಇದೆ, ಮೇಲ್ಗಡೆಗೆ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಇದೆ. ಸೊ ವೆಜ್ ರೆಸ್ಟೋರೆಂಟ್ ಅನ್ನ ನಿಮ್ಗೆ ಈಗ ಒಂದ್ಸರಿ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈಗ ಎಲ್ಲ ರೂಮ್ಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಇದು ಕೆಳಗಡೆ ಇರುವಂತಹ ರಿಸೆಪ್ಷನ್ ಹಾಲು. ನಾವು ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ನಾನು ಆಗ್ಲೇ ಹೇಳಿದಾಗೆ ವೆಜ್ ಮತ್ತೆ ನಾನ್ ವೆಜ್ ಎರಡು ಇದೆ. ಸೊ ಕೆಳಗಡೆಗೆ ಸಪರೇಟ್ ಕಿಚನ್ ಇದೆ, ವೆಜ್ ರೆಸ್ಟೋರೆಂಟ್ ಇದೆ ಕೆಳಗಡೆಗೆ. ಮತ್ತೆ ನೋಡಿ, ಈಗ ನಾನು ಇದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನಾನು ನಿಮಗೆ ರೂಮ್ಸ್ ಎಲ್ಲ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೋಡಿ ಡಬಲ್ ಆಕ್ಯುಪೆನ್ಸಿ ಇದೆ ಮತ್ತೆ ಟ್ವಿನ್ ರೂಮ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ನಿಮಗೆ ಟಿವಿ ಸಿಗುತ್ತೆ, ಮತ್ತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ. ಹಾಗೆ ಈ ಕಡೆ ಒಂದು ಕಬೋರ್ಡ್ ಇದೆ. ಸೊ ಅದರಲ್ಲಿ ನಾವೆಲ್ಲ ಇಟ್ಕೊಳ್ಬಹುದು. ಮತ್ತೆ ಅಂದ್ರೆ ಟ್ವಿನ್ ರೂಮ್ ಅಂದ್ರೆ ನಿಮಗೆ ಈ ರೀತಿ ಸಪ್ರೇಟ್ ಬೆಡ್ ಸಿಗುತ್ತೆ. ಇದು 3000 ರುಪೀಸು. ವಿತ್ ಬ್ರೇಕ್ಫಾಸ್ಟ್ ಬೇಕು ಅಂತಂದ್ರೆ ನಿಮಗೆ ಇದು 3360 ಸಮಥಿಂಗ್ ಆಗುತ್ತೆ. ಸೊ ಈ ರೀತಿ ನೋಡಿ, ಇದು ವಾಶ್ರೂಮು ಹೀಗಿದೆ. ಹಾಗೆ ಕಾಫಿ ಮೇಕರ್ ಅದಂತೂ ಈಗ ನಾರ್ಮಲ್ ಆಗಿ ಎಲ್ಲ ಕಡೆಗೂ ಇದ್ದೇ ಇರುತ್ತೆ. ಸೊ ಈ ರೀತಿ ವಾರ್ಡ್ರೋಬ್ಸ್ ಎಲ್ಲ ಇದೆ. ಹಾಗೆ ಈಗ ನೆಕ್ಸ್ಟ್ ನೋಡಿ, ಇದು ಡಿಲಕ್ಸ್ ರೂಮು. ಸೊ ಇದು ಡಿಲಕ್ಸ್ ರೂಮ್ ನಲ್ಲಿ ಹೇಗಿದೆ ಅಂತಂದ್ರೆ ಈ ರೀತಿ, ಅಂದ್ರೆ ಸಪ್ರೇಟ್ ಏನಿರಲ್ಲ, ಇದು ಟ್ವಿನ್ ರೂಮ್ ತರಾನೇ ಇರುತ್ತೆ ಉಳಿದಿರೋದೆಲ್ಲದನ್ನು. ಬಟ್ ಏನಂದ್ರೆ ಫುಲ್ ಕಿಂಗ್ ಸೈಜ್ ಬೆಡ್ ಬರುತ್ತೆ. ಸೊ ಸಪ್ರೇಟ್ ಇರಲ್ಲ. ಮತ್ತೆ ಟಿವಿ ಇದೆ, ಅದೇ ರೀತಿ ಒಂದು ದೊಡ್ಡದಾಗಿರುವಂತ ಒಂದು ಮಿರರ್, ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಕಾಫಿ ಮೇಕರ್ ಇದೆಲ್ಲ ಇರುತ್ತೆ. ಮತ್ತೆ ಈ ಕಡೆಗೆ ಒಂದು ವಾರ್ಡ್ರೋಬ್ ಕೂಡ ಬಂದಿರುತ್ತೆ. ಮತ್ತೆ ಮಾಮೂಲಾಗಿ ಎಲ್ಲಾ ಕಡೆ ಇರುವ ಹಾಗೆ ಒಂದು ವಾಶ್ರೂಮ್ ಇರುತ್ತೆ. ಸೊ ಈ ರೀತಿ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಡಿಲಕ್ಸ್ ರೂಮು. ಹಾಗೆ ನೋಡಿ, ನಮಗೆ ನೆಕ್ಸ್ಟ್ ರೂಮ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಏನಂದ್ರೆ ಎಕ್ಸಿಕ್ಯೂಟಿವ್ ರೂಮು. ಎಕ್ಸಿಕ್ಯೂಟಿವ್ ರೂಮ್ ನಲ್ಲಿ ಹೇಗಿರುತ್ತೆ ಅಂದ್ರೆ ನಿಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ. ಹಾಗೆ ವುಡನ್ ಫ್ಲೋರಿಂಗ್ ಬರುತ್ತೆ. ಸೊ ಚೆನ್ನಾಗಿ ಅನ್ಸುತ್ತೆ, ಒಂಥರ ಪ್ರೀಮಿಯಂ ಅನ್ಸುತ್ತೆ ಅಲ್ವಾ. ಸೊ ವುಡನ್ ಫ್ಲೋರಿಂಗ್ ಬರುತ್ತೆ, ಲಾಕರ್ ಇರುತ್ತೆ. ಹಾಗೆ ಫುಲ್ ಕಿಂಗ್ ಸೈಜ್ ಇರುವಂತ ಬೆಡ್, ಮತ್ತೆ ಎದುರುಗಡೆ ಫುಲ್ ದೊಡ್ಡದಾಗಿರುವಂತ ಒಂದು ಡ್ರೆಸ್ಸಿಂಗ್ ಟೇಬಲ್, ಟಿವಿ ಮತ್ತೆ ಈ ರೀತಿ ಇರುತ್ತೆ. ಮತ್ತೆ ಏನಂದ್ರೆ ಇದು 3500 ಆಗುತ್ತೆ. ನಿಮ್ಗೆ ವಿತ್ ಬ್ರೇಕ್ಫಾಸ್ಟ್ ಬೇಕು ಅಂತಂದ್ರೆ 3800 ಆಗುತ್ತಂತೆ. ಹಾಗೆ ಫುಲ್ ಎದುರುಗಡೆ ಕೂಡ ಚೆನ್ನಾಗಿ ವ್ಯೂ ಬರೋ ತರ ಇರುತ್ತೆ. ಹಾಗೆ ಬಾತ್ರೂಮ್ ನಲ್ಲೂ ಅಷ್ಟೇ, ಅದು ವೆಟ್ ಫ್ಲೋರ್ ಅಂದ್ರೆ ವೆಟ್ ಸೆಕ್ಷನ್ ಬೇರೆ, ಡ್ರೈ ಸೆಕ್ಷನ್ ಬೇರೆ ಅಂತ ಬೇರೆ ಬೇರೆ ಸೆಕ್ಷನ್ ಗಳು ಇರ್ತವೆ. ಸೊ ಈ ರೀತಿ ಇದೆ ಬಾತ್ರೂಮ್ ಕೂಡ. ಮತ್ತೆ ನೀವು ಎದುರುಗಡೆಗೂ ಅಷ್ಟೇ ಈ ನೋಡಿ ವ್ಯೂ ಚೆನ್ನಾಗಿರುತ್ತೆ. ಫ್ರಂಟ್ ಅಂದ್ರೆ ಹೋಟೆಲ್ನ ಫ್ರಂಟ್ ವ್ಯೂ ಸಿಗುತ್ತೆ ನಿಮಗೆ ಈ ಎಕ್ಸಿಕ್ಯೂಟಿವ್ ರೂಮ್ ನಲ್ಲಿ. ಸೊ ಈ ರೀತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲಿ ಒಂದು ಸ್ಪೆಷಾಲಿಟಿಯನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ, ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ತುಂಬ ಜನರಿಗೆ ಅದೊಂಥರ ಹೆಲ್ಪ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಅದಕ್ಕೆಲ್ಲ.
ಸೊ ಈ ರೀತಿ ನೋಡಿ ಎಕ್ಸಿಕ್ಯೂಟಿವ್ ರೂಮನ್ನು ನೋಡ್ಕೊಂಡು ಬಂದಾಯ್ತಲ್ವಾ. ಹಾಗೆ ನೆಕ್ಸ್ಟ್ ಏನೇನಿದೆ, ಯಾವ್ಯಾವ ರೀತಿ ರೂಮ್ಗಳಿವೆ ಅಂತ ನೋಡ್ತಾ ಹೋಗೋಣ. ಸೊ ಎಕ್ಸಿಕ್ಯೂಟಿವ್ ರೂಮನ್ನು ಈಗ ನೋಡ್ಕೊಂಡು ಬಂದ್ರಿ ಅಲ್ವಾ. ನೆಕ್ಸ್ಟ್ ನೋಡಿ, ಇದು ಹನಿಮೂನ್ ಕಪಲ್ಗೋಸ್ಕರ ಇದೆಯಂತೆ. ಇದು ಸೂಟ್ ರೂಮು. ಸೊ ಇದರಲ್ಲಿ ಏನು ಬರುತ್ತೆ ಅಂದರೆ, ನಿಮಗೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಒಂದು ಲಿವಿಂಗ್ ಏರಿಯಾ ಥರ ಈ ರೀತಿ ಬರುತ್ತೆ, ಅಂದರೆ ವಿತ್ ಸೋಫಾ ಮತ್ತು ಸೆಂಟ್ರ್ ಟೇಬಲ್ಲು ಆ ರೀತಿ ಎಲ್ಲ ಇರುತ್ತೆ. ಹಾಗೆ ಫುಲ್ ವುಡನ್ ಫ್ಲೋರಿಂಗ್ ಇರುತ್ತೆ. ಹಾಗೆ ಲಾಕರ್ ಸಿಗುತ್ತೆ, ಮತ್ತು ಟಿ ವಿ ಇರುತ್ತೆ. ಮತ್ತು ನೋಡಿ ಫುಲ್ ಪ್ರೀಷಿಯಸ್ ಆಗಿ, ಅಂದರೆ ಫುಲ್ ದೊಡ್ಡದಾಗಿರುತ್ತೆ, ಆರಾಮಾಗಿ ಓಡಾಡ್ಬೋದು ಆ ರೀತಿ ಇರುತ್ತೆ. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು ಸೂಟ್ ರೂಮು. ನಾವು ಮನೆ ಥರನೇ ಯೂಸ್ ಮಾಡ್ಬೋದು, ಯಾಕಂದರೆ ಲಿವಿಂಗ್ ಏರಿಯಾ ಇರುತ್ತೆ, ಹಾಗೆ ಬೆಡ್ರೂಮ್ ಇರುತ್ತೆ, ಹಾಗೆ ಬಾತ್ರೂಮ್ ಟಾಯ್ಲೆಟ್ ಅಂತೂ ಇದ್ದೇ ಇರುತ್ತೆ. ಹಾಗೆ ನೋಡಿ ಈ ರೀತಿ ಲಾಕರ್ ಫೆಸಿಲಿಟಿ ಕೂಡ ಇರುತ್ತೆ. ಮತ್ತು ದೊಡ್ಡದಾಗಿರುವಂಥ ಒಂದು ಮಿರರ್ ಕೂಡ ಇರುತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ. ಹಾಗೆ ವೆಟ್ ಆ್ಯಂಡ್ ಡ್ರೈ ಹೇಳ್ಕೊಂಡು ಬಾತ್ರೂಮ್ ಇರುತ್ತೆ. ಸೊ ಈ ರೀತಿ ಇದೆ ಸೂಟ್ ರೂಮು. ಮತ್ತು ಇನ್ನೂ ಸುಮಾರಷ್ಟು ರೀತಿ ರೂಮ್ಗಳಿವೆ, ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಫುಲ್ಲು ವುಡನ್ ಫ್ಲೋರಿಂಗ್ ಬರುತ್ತೆ, ವುಡನ್ ಥರ, ಅಂದರೆ ಫುಲ್ ಒಂಥರ ನಾವು ಆರಾಮ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ನನಗನ್ಸುತ್ತೆ. ಹಾಗೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇದು ಅಷ್ಟೇ, ಇದು ಒಂದು ಸೂಟ್ ರೂಮು. ಇದು ಹೇಗಿರುತ್ತೆ ಅಂದರೆ, ಇದು ಹನಿಮೂನ್ ಕಪಲ್ಸ್ಗೆ ಅಂತ ಇದೆಯಂತೆ ಫ್ರೆಂಡ್ಸ್. ಬೇಕಂದರೆ ಇಲ್ಲಿ ಎಲ್ಲ ಡೆಕೋರೇಟ್ ಮಾಡಿ ಎಲ್ಲ ಕೊಡ್ತಾರೆ, ಆ ರೀತಿ ಎಲ್ಲ ಇರುತ್ತೆ. ಸೊ ಹನಿಮೂನ್ ಕಪಲ್ಸ್ಗೋಸ್ಕರ ಒಂದು ಸೂಟ್ ರೂಮ್ ಇದೆ. ಸೊ ಇದರಲ್ಲೂ ಅಷ್ಟೇ ಎದುರುಗಡೆಗೆ ಒಂದು ಲಿವಿಂಗ್ ಏರಿಯಾ ಬರುತ್ತೆ, ಹಾಗೆ ಈ ಕಡೆಗೆ ವಾಶ್ರೂಮ್ ಎಲ್ಲ ಇರುತ್ತೆ. ಈ ರೀತಿ ಇದೆ. ಮತ್ತು ನೋಡಿ ಇನ್ನೂ ಅಂದರೆ ಟೋಟಲ್ ಆಗಿ 115 ರೂಮ್ಸ್ಗಳು ಇವೆ ಅಂತೆ. ಸೊ ಎಕ್ಸಿಕ್ಯೂಟಿವ್ ರೂಮು, ಟ್ವಿನ್ ರೂಮು ಮತ್ತು ನಾರ್ಮಲ್ ರೂಮ್ಸ್ಗಳು ಕೂಡ ನಿಮಗೆ ಸಿಗ್ತವೆ. ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಹೇಳೋದನ್ನು ಕೂಡ. ಸೊ ಈ ರೀತಿ ಕೆಲವಷ್ಟು ವಿಡಿಯೋಗಳನ್ನು ನಿಮಗೆ ನೋಡಿಕೊಂಡ್ರೆ ನಾವು ಟೂರಿಸ್ಟ್ ಇವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಫಸ್ಟ್ ಜನರು ಏನು ಅಂದ್ಕೊಂಡ್ಬಿಡ್ತಾರೆ, ದೊಡ್ಡ ಹೋಟೆಲ್ಲು ಅಂದ ತಕ್ಷಣ ಇದು ನಮಗೆ ಅಫೋರ್ಡಬಲ್ ಇಲ್ಲ ಅಂದ್ಬಿಟ್ಟು ಬರೋದೇ ಇಲ್ಲ ಅಲ್ವಾ. ಸೊ ಬಟ್ ರೀಸನೇಬಲ್ ರೇಟಲ್ಲೇ ಅವರು ಯಾವ ರೀತಿ ಎಷ್ಟು ಚೆನ್ನಾಗಿರುವಂಥ ರೂಮ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ ನಿಮಗೆ ಇಲ್ಲಿ ನೋಡಿದರೆ ಒಂದು ಐಡಿಯಾ ಬರುತ್ತೆ. ಸೊ ನೀವು ಈ ರೀತಿ ಹೋಟೆಲ್ಗಳಲ್ಲಿ ಉಳ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು ಹೇಳೋದಕ್ಕೋಸ್ಕರ ನಾನು ನಿಮಗೆ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೇಲ್ಗಡೆಯಿಂದ ನೋಡಿ ಫುಲ್ ಕೆಳಗಡೆ ಎಲ್ಲ ನಾವು ಈ ರೀತಿ ವ್ಯೂ ಇರುತ್ತೆ ನಮಗೆ ನೋಡೋದಕ್ಕೆ. ಹಾಗೆ ಈಗ ನೋಡಿ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅಷ್ಟೇ, ಇದು ಸೂಟ್ ರೂಮ್ ನೋಡಿ ಫ್ರೆಂಡ್ಸ್. ತುಂಬ ಲಕ್ಸುರಿಯಸ್ ಆಗಿದೆ ಎಲ್ಲ ರೂಮ್ಗಳೆಲ್ಲ. ಹಾಗೆ ಇಲ್ಲಿ ನೋಡಿ ಇದು ಅಷ್ಟೇ ಲಿವಿಂಗ್ ಏರಿಯಾ ಬರುತ್ತೆ ಈ ಕಡೆಗೆ, ಹಾಗೆ ಅದಾದಮೇಲೆ ಆ ಕಡೆಗೆ ರೂಮ್ ಬರುತ್ತೆ, ಮತ್ತೆ ಪುನಃ ವಾಶ್ರೂಮು ಆ ರೀತಿ ಇರುತ್ತೆ. ಹಾಗೆ ಇದಕ್ಕೆ ನೋಡಿ ಫ್ರಂಟ್ ವ್ಯೂ ಕೂಡ ಬರುತ್ತೆ ಆ ಕಡೆಗೆ. ಸೊ ಅಂದರೆ ಮತ್ತೆ ತುಂಬ ದೊಡ್ಡದಾಗಿದೆ ರೂಮ್ಸ್ ಎಲ್ಲ, ತುಂಬ ಚಿಕ್ಕ ಚಿಕ್ಕದು ಹೇಳೋ ರೀತಿಯಲ್ಲಿ ಇಲ್ಲ ಫ್ರೆಂಡ್ಸ್. ವುಡನ್ ಫ್ಲೋರಿಂಗ್ ಕೂಡ ಬಂದಿರುತ್ತೆ, ಲಾಕರ್ ಇರುತ್ತೆ, ಹಾಗೆ ಫುಲ್ ದೊಡ್ಡದಾಗಿರುವಂಥ ಒಂದು ವಿಂಡೋ ಇರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನಾವು ಒಂದೆರಡು ದಿನ ಉಳ್ಕೊಂಡ್ರು ನಮಗೆ ಒಂಥರ ಖುಷಿ ಆಗ್ಬೇಕಲ್ವಾ, ಆ ರೀತಿನೇ ಇದೆ ಆ್ಯಕ್ಚುಲಿ ಇಲ್ಲಿ. ಸೊ ಖಂಡಿತ ನೀವು ಯಾವಾಗಾದರೂ ಬಂದು ಸ್ಟೇ ಮಾಡಿ ನಿಮ್ಮ ಅನುಭವ ಹೇಗಿತ್ತು ಹೇಳೋದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಇದರಲ್ಲೂ ಅಷ್ಟೇ ಬಾತ್ರೂಮು ವೆಟ್ ಆ್ಯಂಡ್ ಡ್ರೈ ಇರುತ್ತೆ. ಹಾಗೆ ನೋಡಿದ್ರಿ ಅಲ್ವಾ, ವಾಶ್ರೂಮ್ ಈ ರೀತಿ ಇದೆ. ಹಾಗೆ ಅಲ್ಲೇ ಕೆಳಗಡೆ ಬಂದರೆ ನೋಡಿ ನಾರ್ಮಲ್ ಆಗಿರುವಂಥ ರೂಮ್ಸ್ಗಳು ಕೂಡ ಇವೆ ಫ್ರೆಂಡ್ಸ್. ಇದು 1500ಗೆ ಇದೆ. ಸೊ ನಾನ್ ಎ ಸಿ, ಇದು ಎ ಸಿ ಇರಲ್ಲ. ಸೊ ಬಟ್ ತುಂಬ ಚೆನ್ನಾಗಿದೆ. ಇದು ಕೂಡ 1500 ನೀವು ಆರಾಮಾಗಿ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ ಅಲ್ವಾ, ಹೇಗಿದೆ ಹೇಳ್ಕೊಂಡು. ಹಾಗೆ ಟಿ ವಿ ಕೂಡ ಇರುತ್ತೆ. ಸೊ ನೋಡಿ ಈ ರೀತಿ ಇದೆ, ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ಅಟ್ಯಾಚ್ ಬಾತ್ರೂಮು ಮತ್ತು ಇದಂತೂ ಇದ್ದೇ ಇರುತ್ತೆ. ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ದೊಡ್ಡದಾಗಿರುವಂಥ ಒಂದು ಮಿರರ್ ಇದೆ. ಸೊ ಈ ರೀತಿ ಇದೆ. ಹಾಗೆ ನೋಡಿ ಮತ್ತೆ ಕೆಳಗಡೆಗೆ ಬಂದರೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ಸೊ ಇಲ್ಲಿ ಒಂದು 200 ಪೀಪಲ್ಸ್ವರೆಗೂ ನೀವು ಪಾರ್ಟಿಗಳನ್ನು ಮಾಡ್ಬೋದು. ಫಂಕ್ಷನ್, ಒಂದು ಎಂಗೇಜ್ಮೆಂಟ್ ಪಾರ್ಟಿಯೋ ಬರ್ತ್ಡೇ ಪಾರ್ಟಿಯೋ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ತುಂಬ ದೊಡ್ಡದಾಗಿದೆ ಮತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಹೇಳ್ಕೊಂಡು. ಒಂಥರ ಪ್ಲೆಸೆಂಟ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ಪಾರ್ಟಿಗಳೇನಾದರೂ ಇದ್ದರೆ ನೀವು ಇಲ್ಲೇ ಮಾಡ್ಕೊಳ್ಬೋದು. ಸೊ ಈ ರೀತಿ ಕೂಡ ಇದೆ ಇಲ್ಲಿ.
ಹಾಗೆ ಇಲ್ಲಿ ಹೇಳಿದೆ ಅಲ್ವಾ ನಾನು, ಆಕ್ಚುಲಿ ಇಲ್ಲೊಂದು ಸ್ಪೆಷಾಲಿಟಿ ಇದೆ ಈ ಹೋಟೆಲ್ನಲ್ಲಿ ಹೇಳ್ಕೊಂಡು. ಅದೇನಂದ್ರೆ ಫ್ರೆಂಡ್ಸ್ ನೋಡಿ, ಈಗ ನಮ್ಮ ರೂಮ್ಸ್ಗಳೆಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದ್ರ ಕೆಳಗಡೆಗೆ ಈ ರೀತಿ ಒಂದು ದೊಡ್ಡದಾಗಿರುವಂಥ ಲೈಬ್ರರಿ ಇದೆ ಫ್ರೆಂಡ್ಸ್. ನಾವು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಒಳ್ಳೆ ಬುಕ್ಗಳನ್ನು ಓದ್ತಾ ಕೂತ್ಕೊಳ್ಬೋದು. ನಮಗೆ ಕೆಲವೊಂದ್ಸರಿ ನೋಡಿ, ನಾವು ಉಳ್ಕೊಂಡಾಗ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅಂಥ ಟೈಮ್ನಲ್ಲೆಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಏನಾದರೂ ಒಂದು ಬುಕ್ಕನ್ನು ತಗೊಂಡು ನಾವಿಲ್ಲಿ ಓದ್ತಾ ಕೂತ್ಕೊಳ್ಬೋದು. ಯಾಕಂದರೆ ತುಂಬ ದೊಡ್ಡದಾಗಿದೆ ಮತ್ತು ಸೊ ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗಿದೆ ಹೇಳ್ಕೊಂಡು, ವುಡನ್ ಫ್ಲೋರಿಂಗು, ಒಳ್ಳೆ ಸಾಫ್ಟ್ ಆಗಿರುವಂಥ ಎಲ್ಲ ರೆಕ್ಲೈನರ್ಸ್ಗಳು. ಸೊ ಚೆನ್ನಾಗಿರುತ್ತೆ ಅಲ್ವಾ, ಒಂದು ಸ್ವಲ್ಪ ಹೊತ್ತು ಏನಾದರೂ ಓದ್ಕೊಂಡು ಹೋಗೋದಕ್ಕೆ. ಹಾಗೆ ತಿಂಡಿ ಅಂತೂ ಇಲ್ಲೇ ಸಿಗುತ್ತೆ. ಸೊ ಅಲ್ಲೇ ನಾವು ಲಂಚ್ ಡಿನ್ನರ್ ಎಲ್ಲ ಮಾಡ್ಬೋದು ಕೆಳಗಡೆ ಹೋಗ್ಬಿಟ್ಟು. ರೂಮ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಲೈಬ್ರರಿ ಇದೆ ಮತ್ತು ಎಲ್ಲ ರೂಮ್ ಸರ್ವಿಸ್ ಇರುತ್ತೆ. ಸೊ ಚೆನ್ನಾಗಿದೆ ಅಂತ ನನಗನ್ನಿಸ್ತು, ಅದಕ್ಕೋಸ್ಕರ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನ ಪಾರ್ಟ್ 2 ಅನ್ನು ಇವತ್ತು ನೀವು ನೋಡ್ಕೊಂಡು ಬಂದ್ರಿ. ಹಾಗೆ ಪಾರ್ಟ್ 1 ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.